ಈ ವಿಷಯಗಳನ್ನು ನೈಜವಾಗಿ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದನ್ನು ನಾವು ರೈತರ ಒಂದು ತಾಕುಗಳಿಗೆ ತೋಟಗಳಿಗೆ ಭೇಟಿ ಮಾಡಿ ಅಲ್ಲಿ ತರಹೇವಾರಿ ವಿಷಯಗಳನ್ನು ಅವರಿಗೆ ನೈಜವಾಗಿ ರೈತರಿಂದಲೇ ಕೊಡುವಂಥದ್ದು. ಕೃಷಿ ಬೆಳೆಗಳನ್ನು ಶೇಂಗಾ ಇರ್ಬೋದು, ಸಜ್ಜೆ ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಅವುಗಳನ್ನು ಹೇಗೆ ಬೆಳಿಬೇಕು ಮತ್ತು ಹೇಗೆ ಅದ್ರದ್ದು ಮೌಲ್ಯವರ್ಧನೆ ಮಾಡೋದು ಅಂದರೆ ವ್ಯಾಲ್ಯೂ ಅಡಿಷನ್ ಅಂತ ಕರಿತೀವಿ ನಾವು. ಬೆಳೆದನ್ನು ನಾವು ಮಾರ್ಕೆಟ್ ಮಾಡಿಬಿಟ್ರೆ ರೇಟ್ ಕಡಿಮೆ. ನಮ್ಮ ಈಗಾಗಲೇ ಜಿರ್ಲಿ ಸರ್ ಹೇಳ್ದಂತೆ, ಅವರು ವಿಜ್ಞಾನ ಶಿಕ್ಷಕ ನಮ್ಮ ಶಾಲೆ ಒಳಗೆ, ಅವ್ರು ಹೇಳ್ದಂತೆ ಅವರ ಒಂದು ದೊಡ್ಡ ಆಶೆ ಏನಂತಂದ್ರೆ ಮಕ್ಕಳನ್ನ ಪ್ರಾಯೋಗಿಕವಾಗಿಯೇ ಕೆಲವೊಂದಿಷ್ಟು ತೋಟಗಳಿಗೆ ಹೋಗಿ ಅವರಿಗೆ ಪ್ರಯೋಗಾತ್ಮಕವಾಗಿಯೇ ಅವರಿಗೆ ವಿವರಣೆ ನೀಡ್ಬೇಕಂತ ಹೇಳಿ ಅವ್ರ ಉದ್ದೇಶ. ಹಾಗಾಗಿ ನಮ್ಮ ಶಾಲೆ ಒಳಗೆ ಇಕೋ ಕ್ಲಬ್ ಅಂತ ಇದೆ. ಆ ಒಂದು ಇಕೋ ಕ್ಲಬ್ ಅಡಿಯಲ್ಲಿ ಒಂದು ಅವಕಾಶ ಮಕ್ಕಳಿಗೆ 8 ಮತ್ತು 9ನೇ ತರಗತಿ ಮಕ್ಕಳಿಗೆ ನಾ ಇವತ್ತು ಈ ಒಂದು ತೋಟಕ್ಕೆ ಭೇಟಿ ನೀಡ್ಬೇಕಂತೇಳಿ ಸುಮಾರು 100-125 ಮಕ್ಕಳನ್ನ ಕರ್ಕೊಂಡ್ಬಂದಿವಿ. ಇಲ್ಲಿ ಕರೆದುಕೊಂಡು ಬಂದಿವಿ ಸರ್. ಅವರಿಗೆ ಏನಪ್ಪ ಅಂತಂದ್ರೆ ಒಳ್ಳೆಯ ಆರೋಗ್ಯ ಸಿಗಲಿ, ಒಳ್ಳೆಯ ಗಾಳಿ ಸಿಗಲಿ ಅಂತಕ್ಕಂಥ ಮನೋಭಾವನೆಯಿಂದ ನಾವು ಬಂದಿದ್ದೇವೆ ಸರ್. ಪರಿಸರ ಸಿಗಲಿ ಸರ್. ಮತ್ತೇನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ಅನೇಕ ಸಾಧನೆ ಮಾಡಿದಂಥ ಒಂದು ಉಪನ್ಯಾಸಕರು ಬಂದಾರ ಸರ್. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಆಚಾರ್ ತಿಮ್ಮಾಪುರ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ. ನಾನು ಯಾಕೆ ಈ ಗ್ರಾಮದಲ್ಲಿದ್ದೀನಿ ಅಂತಂದರೆ, ಮತ್ತು ಇಲ್ಲಿ ಒಂದು ಒಳ್ಳೆ ವಿಶೇಷವಾದ ಮಾಹಿತಿಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವ ವಿಶೇಷ ಮಾಹಿತಿ ಅಂದರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಶಾಲೆ ಹಿರೇವಂಕಲಕುಂಟ ಶಾಲೆಯ ಮಕ್ಕಳು ಇಲ್ಲಿಗೆ ಆಗಮಿಸಿದ್ದಾರೆ. ಸೈನ್ಸ್ನಲ್ಲಿ ಒಂದು ಕ್ಲಬ್ಬನ್ನು ಮಾಡ್ಕೊಂಡಿದ್ದಾರೆ, ಸೈನ್ಸ್ ಇಕೋ ಕ್ಲಬ್ ಅಂತಕ್ಕಂತಹ. ಆ ಕ್ಲಬ್ಬಿನ ಅಡಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಈ ಕೃಷಿ ಕ್ಷೇತ್ರಕ್ಕೆ ಯಾಕೆ ಬಂದರು, ಇಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ವಿಷಯವನ್ನು ಉಣಬಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಬಂದಿದ್ದೀನಿ. ಹಾಗೆ ಈ ಮಾಹಿತಿ ತಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಅಥವಾ ಏನನ್ನಾದರೂ ಸಲಹೆ ಕೊಡಬೇಕು ಅನಿಸುತ್ತಂದರೆ ನೀವು ಸಲಹೆ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡ್ತೀನಿ ವೀಕ್ಷಕರೇ. ನೇರವಾಗಿ ಶ್ರೀಫಾರ್ಮ್ ಹತ್ರ ಇದ್ದೀನಿ. ಬನ್ನಿ, ಶ್ರೀಫಾರ್ಮ್ಗೆ ಹೋಗಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಾಗೆ ಒಂದಷ್ಟು ಶಿಕ್ಷಕರನ್ನ ಮಾತಾಡಿಸಿ ಇದರ ಕುರಿತು ಎಲ್ಲ ವಿವರವಾದ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ವೆಲ್ಕಮ್ ಟು ಲೈವ್ ಬುಕ್ ಕನ್ನಡ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಓಕೆ ಸರ್, ಎಲ್ಲರಿಗೂ ನಮಸ್ತೆ. ಓಕೆ, ಸರ್ ಇವತ್ತು ತಾವು ವಿಶೇಷ ಕಾರ್ಯಕ್ರಮವನ್ನು ಏನೋ ಮಾಡ್ತಾ ಇದ್ದೀರಿ, ನಮ್ಮನ್ನು ಬರ ಹೇಳಿದಿರಿ, ನಾವು ಕೂಡ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನು ಸರ್? ತಾವು ತಮ್ಮ ಮಕ್ಕಳನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀರಿ, ಬಟ್ ನೀವು ಬರ್ರಿ, ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನವರು ಬರ್ರಿ ಅಂತೇಳಿ ಆಗಮನ ಕೊಟ್ರಿ, ಬಂದ್ವಿ. ಸರ್, ತಮ್ಮ ಪರಿಚಯದಿಂದ ಈ ಕಾರ್ಯಕ್ರಮದ ವಿಶೇಷತೆ ಹೇಳ್ರಿ ಸರ್. ನಮಸ್ಕಾರ. ನನ್ನ ಹೆಸರು ದೇವೇಂದ್ರಪ್ಪ ಜಿರ್ಲಿ, ವಿಜ್ಞಾನ ಶಿಕ್ಷಕ. ಸರ್ ಸುಭಾಷ್ ಚಂದ್ರ ಕೋಳೂರು ಅಂತೇಳಿ ನಮ್ಮ ಹಿರಿಯ ಶಿಕ್ಷಕರು. ಹಾಗೆ ಇನ್ನೊಬ್ಬರು ಇರುವ ಶಿಕ್ಷಕರಿರ್ತಕ್ಕಂಥ ಶ್ರೀ ಭೀಮಪ್ಪ ಚಂದ್ರಗಿರಿ. ಇನ್ನೋರ್ವ ಸೈನ್ಸ್ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಶಿವರಾಜ್ ಬೆಲ್ಲದ್ ಸರ್ ಅವರು. ನಮಸ್ತೆ ಸರ್. ನಮಸ್ತೆ ಸರ್. ನಾವಿಲ್ಲಿ ವಿದ್ಯಾರ್ಥಿಗಳನ್ನು ಕ್ಷೇತ್ರ ಸಂಚಾರಕ್ಕೆ ಕರ್ಕೊಂಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಈ ರೂರಲ್ ಬ್ಯಾಕ್ಗ್ರೌಂಡ್ ಇರುವಂಥ ಎಲ್ಲ ಮಕ್ಕಳಿಗೆ ಕೃಷಿ ವಿಷಯದ ಬಗ್ಗೆ ಪ್ರಾತ್ಯಕ್ಷಿಕೆಗಳು ಬೇಕು. ಅದು ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು. ಈ ವಿಷಯಗಳನ್ನು ನೈಜವಾಗಿ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದನ್ನು ನಾವು ರೈತರ ಒಂದು ತಾಕುಗಳಿಗೆ ತೋಟಗಳಿಗೆ ಭೇಟಿ ಮಾಡಿ ಅಲ್ಲಿ ತರಹೇವಾರಿ ವಿಷಯಗಳನ್ನು ಅವರಿಗೆ ನೈಜವಾಗಿ ರೈತರಿಂದಲೇ ಕೊಡುವಂಥದ್ದು. ಯಾಕಂದರೆ ನಾವು ಇವತ್ತು ಬರ್ತಾ ಆಧುನಿಕತೆ ವಾಲಿದಂತೆಲ್ಲ ನಾವು ಕೃಷಿಯಿಂದ ವಿಮುಖರಾಗ್ತಾ ಇದ್ದೀವಿ, ತೋಟದಿಂದ ವಿಮುಖರಾಗ್ತಾ ಇದ್ದೀವಿ, ನಾವು ಪಟ್ಟಣದ ಜೀವನಕ್ಕೆ ಹೋಗ್ಕೊಳ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೆ ಆ ಒಂದು ಭಾವನೆ ಬರಬಾರ್ದು. ಹಾಗಾಗಿ ಕೃಷಿ ಮತ್ತು ತೋಟಗಾರಿಕೆ ಅಥವಾ ರೈತ ಅನ್ನುವಂಥದ್ದು ಕೀಳಲ್ಲ, ಅಥವಾ ಒಕ್ಕಲ್ತನ ಅಂಥದ್ದು ಕೀಳಲ್ಲ. ಅದರಲ್ಲಿ ಕೂಡ ಬದುಕಿದೆ, ಅದು ಕೂಡ ಭಾಳ ನಮಗೆ ಲಾಭದಾಯಕವಾಗಿರುವಂಥ ಕೃಷಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ನಾವಿಲ್ಲಿ ಶ್ರೀಫಾರ್ಮ್ ಇದಕ್ಕೆ ಬಂದಿದ್ದೀವಿ. ಶ್ರೀಫಾರ್ಮ್ ಅದು ಶ್ರೀಪಾದ್ ಮುರ್ಡಿ ಅವರ ತೋಟ. ಇದು ಸುಮಾರು 100-120 ಎಕರೆ ಆ ಒಂದು ತೋಟ. ಈ 120 ಎಕರೆ ತೋಟದಲ್ಲಿ ನೀವು ನೋಡ್ತಾ ಇದ್ದೀರಿ, ಮಾವು, ಕೇಸರ ತಳಿಯ ಮಾವು ಇದೆ, ಬೆನಸ,
ಸಾಕಷ್ಟು ವೆರೈಟಿ ಆಫ್ ಮ್ಯಾಂಗೋ, ಅನೇಕ ತಳಿಯ ಮಾವು ಇದೆ. ಆ ಮಾವಿನ ಬೇಸಾಯ ಹೇಗೆ ಮಾಡ್ಬೋದು, ಅದನ್ನು ಮೌಲ್ಯವರ್ಧನೆ ಹೇಗೆ ಮಾಡ್ಬೋದು, ಅದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಅನ್ನೋಂಥದ್ದನ್ನು ಮಕ್ಕಳಿಗೆ ನೈಜವಾಗಿ ಅವ್ರ ತೋಟದಲ್ಲಿ ಅವರು ರೈತರ ಮೂಲಕನೇ ಮಾಹಿತಿ ಕೊಡಿಸೋಣ ಅನ್ನೋಂಥದ್ದು ಒಂದು. ಇನ್ನೊಂದು, ಇದರ ಆಚೆ ಆ ಕಡೆ ತೆಂಗಿನ ತೋಟ ಇದೆ, ಹಲಸಿನ ತೋಟ ಇದೆ. ಈ ಕಡೆ ಬಂದರೆ ಅಂತಂದರೆ ನೀವು ಕ್ಯಾಶ್ಯೂ ಅಂದರೆ ಗೋಡಂಬಿ ತೋಟ ಇದೆ. ಇಲ್ಲಿ ಹೋದ್ರಿ ಅಂತಂದರೆ ದಾಳಿಂಬೆ, ಹೀಗೆ ಅನೇಕ ತೋಟಗಾರಿಕೆ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗಿದೆ. ಲಿಂಬು ಇದೆ, ಕರಿಬೇವು, ಈ ಥರ ಇಲ್ಲಿ ಇದೆ ನಿಮಗೆ ನುಗ್ಗೆ, ಹೀಗೆ ಅನೇಕ ತೋಟಗಾರಿಕೆ ಬೆಳೆಗಳನ್ನು ನಾವು ಬೆಳಿಬೋದು. ಮತ್ತು ನಾವು ಸುಸ್ಥಿರ ಬದುಕಿಗಾಗಿ, ಆರೋಗ್ಯಯುತ ಜೀವನ ಶೈಲಿಗಾಗಿ ಒಳ್ಳೆಯ ಸಾವಯವ ಪದಾರ್ಥಗಳನ್ನು ನಾವು ಬೆಳೆಸಬೇಕಾಗುತ್ತೆ. ಇವತ್ತೆಲ್ಲ ನೋಡ್ತೀರಿ, ಎಲ್ಲ ವಿಷದ ಕಾಂಟೆಂಟ್ ಇರುವಂಥ ಪದಾರ್ಥಗಳನ್ನು, ತರಕಾರಿಗಳನ್ನು ನಾವು ತಿಂತಾ ಇದ್ದೀವಿ. ಹಾಗಾಗಿ ನಾವು ವಿಷಮುಕ್ತ ಆಹಾರವನ್ನು ಸೇವಿಸಬೇಕು ಅಂತಂದರೆ ಸಾವಯವ ಕೃಷಿ ಮಾಡಬೇಕು. ಹಾಗಾಗಿ ಸಾವಯವ ಕೃಷಿಯನ್ನು ಹೇಗೆ ಮಾಡಬೇಕು, ಆ ಸಾವಯವ ಕೃಷಿಯ ಪ್ರಾಥಮಿಕ ಪಾಠಗಳು, ಬೇಸಿಕ್ ಲೆಸನ್ಸ್ ಏನು ಅನ್ನೋಂಥದ್ದನ್ನು ಆ ಸಾವಯವ ಕೃಷಿಕರಿಂದಲೇ ನಾವು ಕೇಳಿ ತಿಳುವಂಥ ಒಂದು ವಿಚಾರ. ಹಾಗಾಗಿ ನಮ್ಮ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಎಲ್ಲ ಥರದ ನಾಲೆಜ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಲ್ಲ ವಿಷಯಗಳನ್ನು, ವಿಶೇಷವಾಗಿ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ಬೆಳಿಬೇಕು, ಅವುಗಳ ಬೆಳೆಯನ್ನು ಹೇಗೆ ನಾವು ಕನ್ಸರ್ವ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಮತ್ತು ಅದನ್ನು ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋವಂಥದ್ದನ್ನು ನಾವು ಕಲಿತೀವಿ. ಅದ್ರ ಜೊತೆಗೆ ಕೃಷಿ ಬೆಳೆಗಳನ್ನು ಶೇಂಗಾ ಇರ್ಬೋದು, ಸಜ್ಜೆ ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಅವುಗಳನ್ನು ಹೇಗೆ ಬೆಳಿಬೇಕು ಮತ್ತು ಹೇಗೆ ಅದ್ರದ್ದು ಮೌಲ್ಯವರ್ಧನೆ ಮಾಡೋದು, ಅಂದರೆ ವ್ಯಾಲ್ಯೂ ಎಡಿಷನ್ ಅಂತ ಕರಿತೀವಿ ನಾವು. ಬೆಳೆದದ್ದನ್ನು ನಾವು ಮಾರ್ಕೆಟ್ ಮಾಡಿಬಿಟ್ರೆ ರೇಟ್ ಕಡಿಮೆ ಇರುತ್ತೆ. ಬಟ್ ಅದನ್ನೇ ನಾವು ಅದ್ರದ್ದು ವ್ಯಾಲ್ಯೂ ಎಡಿಷನ್ ಮಾಡಿ ಮೌಲ್ಯವರ್ಧನೆ ಮಾಡಿದ್ರೆ ಇನ್ನೂ ಹೆಚ್ಚು ರೇಟ್ ಸಿಗುತ್ತೆ. ಹಾಗಾಗಿ ಅದು ಅನೇಕ ರೈತರಿಗೆ ಅದು ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಕೊಟ್ಟರೆ ಅಂತಂದರೆ ಮಕ್ಕಳು ಅದನ್ನು ತಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ತಾವು ಒಂದು ಲಾಭದಾಯಕ ಕೃಷಿಯನ್ನು ಮಾಡಲಿಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮಕ್ಕಳನ್ನು ಕೃಷಿ ತೋಟಕ್ಕೆ ಕರ್ಕೊಂಬಂದಿದ್ವಿ. ಇಲ್ಲಿ ಎಲ್ಲ ಥರದ ನಾಲೆಜನ್ನು, ನೀವು ಒಂದು ಕೃಷಿ ವಿಶ್ವವಿದ್ಯಾಲಯ ಏನೆಲ್ಲ ಕೊಡುತ್ತೋ ಅದನ್ನು ನಾವು ಇಲ್ಲಿ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಕೋರ್ಸ್ಗಳಿದೆ, BSc ಅಗ್ರಿ ಇದೆ, ತೋಟಗಾರಿಕೆಗೆ BSc ಹಾರ್ಟಿಕಲ್ಚರ್ ಇದೆ, ವೆಟರ್ನರಿಗೆ BSc ಆ್ಯಂಡ್ AH ಅಂತ ಇದೆ, ಎನಿಮಲ್ ಹಸ್ಬೆಂಡ್ರಿದು, ಹೈನುಗಾರಿಕೆ ಇದೆ, ಫಿಶರೀಸ್ ಇದೆ. ಅವೆಲ್ಲವುಗಳನ್ನು ನಾವು ಅಲ್ಲಿ ಕ್ಲಾಸ್ ರೂಮ್ನಲ್ಲಿ ಕುಂತ್ಕೊಂಡು ಕಲಿಯುವಂಥದ್ದಲ್ಲ. ನಾವು ಹೊಲಗಳಲ್ಲಿಯೇ, ತೋಟಗಳಲ್ಲಿಯೇ ರೈತರ ಜೊತೆನೇ, ಪ್ರಾಣಿಗಳ ಜೊತೆನೇ, ದನಗಳ ಜೊತೆನೇ, ಕುರಿಗಳ ಜೊತೆನೇ ಪಾಠ ಕಲ್ತ್ರೆ ಅದು ನೈಜವಾಗಿರುತ್ತೆ. ಅದು ನಮಗೆ ಸಾಕಷ್ಟು ಜ್ಞಾನ ಕೊಡುತ್ತೆ. ಅದರಿಂದ ನಾವು ಬದುಕು ಕಟ್ಕೊಬೋದು ಅಂತ. ಆಫ್ಟರ್ ಸ್ಕೂಲು ನಮಗೆ ಯಾರಿಗೂ PG ಮಾಡ್ಕೊಂಡ್ವಿ, ಡಿಗ್ರಿ ಮಾಡ್ಕೊಂಡ್ವಿ, ನೌಕರಿ ಸಿಗಲಿಲ್ಲ ಅಂತಂದರೆ ನಾವು ಕೃಷಿಯನ್ನೇ ಮಾಡಿಕೊಂಡು ಹೇಗೆ ಬದುಕಬಹುದು ಅನ್ನೋವಂಥದ್ದನ್ನು ಮಕ್ಕಳಿಗೆ ಕಲಿಸ್ಬೇಕು, ಸ್ವಾವಲಂಬಿ ಜೀವನದ ಬಗ್ಗೆ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಕ್ಕಳನ್ನು ನಾವು ಇಲ್ಲಿ ಕರ್ಕೊಂಡ್ಬಂದಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ಇಲ್ಲಿ ಕಲಿಲಿಕ್ಕೆ ಸಾಕಷ್ಟು ವಿಷಯಗಳಿದೆ ಅವರಿಗೆ. ಹಾಗಾಗಿ ತಾವು ಕೂಡ ನೋಡ್ಬೋದು. ಸುಮಾರು ನಮ್ಮಲ್ಲಿ ಈಗ 120 ಜನ ಮಕ್ಕಳು ಬಂದ್ದಾರೆ. ಹಾಗಾಗಿ 120 ಮಕ್ಕಳಿಗೆ ಕೂಡ ಕಲಿಲಿಕ್ಕೆ ಬೇಕಾದ ಎಲ್ಲ ಇವುಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅವರಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಸ್ನಾಕ್ಸ್ ಮಾಡ್ಕೊಂಡ್ವಿ. ವಿಶೇಷವಾಗಿ 8 ಮತ್ತು 9ನೇ ತರಗತಿಯ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಕೃಷಿ ಈಗ 10ನೇ ತರಗತಿ ಈಗ ಎಕ್ಸಾಮ್ ಸೀಸನ್ ಆಗಿರೋದ್ರಿಂದ ಅವ್ರನ್ನ ಈ ತರ ಕೊಡೋದ್ರಿಂದ ಅವ್ರಿಗೆ ಈ ಮೂಮೆಂಟ್ನಾಗ ಅದಲ್ಲ, ಎಕ್ಸಾಮ್ ಮೂಮೆಂಟ್ ಇರೋದ್ರಿಂದ ಅವ್ರ ಮೈಂಡ್ ಡೈವರ್ಟ್ ಆಗಿ ಅಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಕರ್ಕೊಂಬಂದಿದ್ವಿ. ನಮ್ಮ ಜೊತೆಗೆ ಸುಮಾರು ಒಂದು 8 ರಿಂದ 10 ಜನ ಟೀಚರ್ಸ್ ಬಂದಿದ್ವಿ. ವಿಶೇಷವಾಗಿ ನಮ್ಮ ಸುಭಾಷ್ ಸರ್ ಇವರು ಎಲ್ಲ ಬಂದರೆ ಅವ್ರನ್ನು ಕೂಡ ತಾವು ಇಂಟರ್ವ್ಯೂ ಮಾಡಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ಸದಾಶಯ ಏನು ಅನ್ನೋದನ್ನ ತಿಳ್ಕೊಬೋದು ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯ ಮಾಹಿತಿ ಕೊಟ್ರಿ, ಒಳ್ಳೆ ಇಂಟ್ರೊಡಕ್ಷನ್ ಸರ್. ಮಕ್ಕಳಿಗೆ ಅಂದ್ರೆ ನಿಮ್ಮ ಮಾಹಿತಿ ಪ್ರಕಾರ ಏನಂತಂದ್ರೆ ಬೆಳೆಯುವ ಸರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿಗೆ ಬೆಳವಣಿಗೆಯಲ್ಲೇನೆ ಈ ಎಲ್ಲ ಅಂಶಗಳನ್ನ ಅವ್ರಿಗೆ ತುಂಬಿದಾಗ ಮುಂದೆ ಅವ್ರ ಬದುಕು ಒಂದು ಒಳ್ಳೆ ಕೃಷಿಯಿಂದ ಗ್ರಾಮೀಣ ಬದುಕಿನಿಂದ ವಿಮುಕ್ತರಾಗಬಾರ್ದು. ಸಿಟಿ ಲೈಫೇ, ಪಟ್ಟಣದ ಲೈಫೇ ಮುಖ್ಯ ಅಲ್ಲ. ನಾವು ಇಲ್ಲಿ ಕೂಡ ಬದುಕಬಹುದು, ಇಲ್ಲಿ ಹೇಗೆ ಬದುಕಬಹುದು ಆದರ್ಶಪ್ರಾಯವಾಗಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಕರ್ಕೊಂಡು ಒಳ್ಳೆ ಬೆಳವಣಿಗೆ ಸರ್. ಈ ತರ ಮಕ್ಕಳನ್ನ ಒಂದು 4 ಗೋಡೆಗಳ ಮಧ್ಯೆ ಇಡೋದಕ್ಕಿಂತ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಹೊರಗಡೆ ಕರ್ಕೊಂಬಂದು ಕೃಷಿ ಕ್ಷೇತ್ರ, ಈ ಒಂದು ಕೃಷಿ ಕ್ಷೇತ್ರ ಎಷ್ಟು ವಿಶಾಲವಾಗಿದೆ ಅಂತಕ್ಕಂಥದ್ದನ್ನ ನೀವು ತೋರಿಸುವಂತ ಪ್ರಯತ್ನ ಮಾಡ್ತಿದ್ರಿ. ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ನೀವು ತರಬೇತಿಯನ್ನು ಕೂಡ ಅವರಿಗೆ ಕಣ್ಣಾರೆ ತೋರಿಸುವಂತ ಪ್ರಯತ್ನ ಮಾಡ್ತಿದ್ದೀರಿ. ಈಗ ಶುರು ಆಗುತ್ತೆ ಸರ್, ಇನ್ನೇನು ಕಾರ್ಯಕ್ರಮ ಶುರು ಆಗುತ್ತೆ. ಓಕೆ, ಇನ್ನು ಎಲ್ಲೆಲ್ಲಿ ನಿಮ್ ಜೊತೆಗೆ ನಾವು ಕೂಡ ಭಾಗವಹಿಸ್ತೀವಿ. ಎಲ್ಲಾ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ನಮ್ಮ ವೀಕ್ಷಕರಿಗೂ ಕೂಡ ಇದನ್ನ ವೀಕ್ಷಣೆ ಮಾಡುವಂತ ಅಥವಾ ಪ್ರದರ್ಶನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ವೀಕ್ಷಕರೇ, ಇಲ್ಲಿ ಒಂದು 8 ಮತ್ತು 9ನೇ ತರಗತಿ ಮಕ್ಕಳನ್ನ ಕರೆದುಕೊಂಡು
ಇಲ್ಲಿ ಕನಿಷ್ಠ ಒಂದು 100 ಎಕರೆ ಜಮೀನು ಕೃಷಿ ಕ್ಷೇತ್ರಕ್ಕೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ವಿಜ್ಞಾನ ಶಿಕ್ಷಕರು, ಎಲ್ಲ ಶಿಕ್ಷಕರು ಭಾಗವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಇದು ಒಂದು ಕಾರ್ಯಕ್ರಮದ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಜೊತೆಗೆ ಸುಭಾಷ್ ಕೋಳೂರ್ ಸರ್ ಅಂತಿದ್ದಾರೆ. ಬರೀ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಮೊದಲು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸುಭಾಷ್ ಕೋಳೂರ್ ಅಂತೇಳಿ ಸರ್. ಇಲ್ಲೇ ಹಿರೇಮಕಲ್ಕುಂಟ ಹೈಸ್ಕೂಲ್ ಒಳಗೆ ವರ್ಕ್ ಮಾಡ್ತೇನೆ ಸರ್. ನಮ್ಮ ಈಗಾಗಲೇ ಜಿರ್ಲಿ ಸರ್ ಹೇಳ್ದಂತೆ, ಅವ್ರು ವಿಜ್ಞಾನ ಶಿಕ್ಷಕ ನಮ್ಮ ಶಾಲೆ ಒಳಗೆ, ಅವ್ರು ಹೇಳ್ದಂತೆ ಅವರ ಒಂದು ದೊಡ್ಡ ಆಶಯ ಏನಂತಂದ್ರೆ ಮಕ್ಕಳನ್ನ ಪ್ರಾಯೋಗಿಕವಾಗಿಯೇ ಕೆಲವೊಂದಿಷ್ಟು ತೋಟಗಳಿಗೆ ಹೋಗಿ ಅವರಿಗೆ ಪ್ರಯೋಗಾತ್ಮಕವಾಗಿಯೇ ಅವರಿಗೆ ವಿವರಣೆ ನೀಡ್ಬೇಕಂತ ಹೇಳಿ ಅವ್ರ ಉದ್ದೇಶ. ಹಾಗಾಗಿ ನಮ್ಮ ಶಾಲೆ ಒಳಗೆ ಇಕೋ ಕ್ಲಬ್ ಅಂತ ಇದೆ. ಆ ಒಂದು ಇಕೋ ಕ್ಲಬ್ ಅಡಿಯಲ್ಲಿ ಒಂದು ಅವಕಾಶ ಮಕ್ಕಳಿಗೆ 8 ಮತ್ತು 9ನೇ ತರಗತಿ ಮಕ್ಕಳಿಗೆ ನಾವು ಇವತ್ತು ಈ ಒಂದು ತೋಟಕ್ಕೆ ಭೇಟಿ ನೀಡ್ಬೇಕಂತೇಳಿ ಸುಮಾರು 100-125 ಮಕ್ಕಳನ್ನ ಕರ್ಕೊಂಡ್ಬಂದೀವಿ. ಅವರಿಗೆ ಈ ರೀತಿ ಮಕ್ಕಳನ್ನ ಹೊರಗಡೆ ಕರ್ಕೊಂಬಂದ ಪ್ರಾಯೋಗಿಕವಾಗಿಯೇ ಮಕ್ಕಳಿಗೆ ಕಣ್ಣಾರೆ ಅಲ್ಲಿ ಮುಟ್ಟಿ ಅನುಭವಿಸುವಂತಹ ಅವ್ರಿಗೆ ಸೌಭಾಗ್ಯ ಸಿಗುತ್ತೆ. ಯಾಕಂದ್ರೆ ಬರೀ ನೀವು ಪಾಠದಲ್ಲಿ ಹೇಳಿತು ಅಂತಂದ್ರೆ ಇದು ಕಟ್ಟಿಗೆ ಸುಗಂಧ ಭರಿತವಾಗಿರುತ್ತದೆ, ಸಿರಿಗಂಧದ ಕಟ್ಟಿಗೆ ಸುಗಂಧ ಭರಿತವಾಗಿರುತ್ತದೆ ಅಂತ ಹೇಳ್ಬೋದು, 100 ಸಾರಿ ಹೇಳ್ಬೋದು. ಆದರೆ ಅದನ್ನ ಇಲ್ಲಿ ಮೂಸಿಸ್ಬೋದು ಮತ್ತು ಅದನ್ನ ಸ್ಪರ್ಶಿಸ್ಬೋದು. ಈ ಹೂಗಳು ಯಾವ ರೀತಿಯಾಗಿ ಅರಳುತ್ತವೆ, ಏನು ಎಂತ ಅನ್ನೋದನ್ನ ಇಲ್ಲೆಲ್ಲವನ್ನು ಪಡ್ಕೊಳ್ಬೋದು. ಇದ್ರ ಬಗ್ಗೆ ನೀವೇನಂತೀರಿ? ನಿಜ ಸರ್, ನೀವು ಹೇಳಿದ್ದು. ಯಾಕಂದ್ರೆ ನಾನೊಬ್ಬ ಸಮಾಜ ವಿಜ್ಞಾನ ಶಿಕ್ಷಕ. ನಮ್ಮ ಈ ಒಂದು ವಿಷಯದೊಳಗೆ ಇತಿಹಾಸ ಅಂತಕ್ಕಂಥ ಒಂದು ವಿಭಾಗ ಬರುತ್ತೆ. ಅದರೊಳಗೆ ನಾವು ಅನೇಕ ರಾಜಮನೆತನಗಳು, ದೇವಾಲಯಗಳ ಬಗ್ಗೆ ನೋಡ್ತೀವಿ. ಅಲ್ಲಿ ಟೂರ್ಗೆ ಹೋದಾಗ ಅವುಗಳನ್ನು ತೋರಿಸ್ತೀವಿ. ಈಗ ನಮ್ಮ ವಿಜ್ಞಾನ ವಿಷಯದೊಳಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಅನೇಕ ಪ್ರಯೋಗಗಳು ಬರ್ತಾವೆ. ಆ ಒಂದು ಪ್ರಯೋಗಾತ್ಮಕವಾಗಿಯೇ ಅವ್ರಿಗೆ ತೋರಿಸ್ಬೇಕಂತಂದ್ರೆ ಇಂಥ ಒಂದು ತೋಟಗಳಿಗೆ ಭೇಟಿ ಕೊಟ್ರ ಅಂತಂದ್ರೆ ಮಕ್ಕಳಿಗೂ ಸಹಿತ ಒಂದು ರೀತಿ ಪ್ರಯೋಗಾತ್ಮಕವಾಗಿಯೂ ಅವ್ರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಅವರನ್ನು ಕಣ್ಣಾರೆ ಅವರು ನೋಡೋದ್ರಿಂದ, ಸ್ಪರ್ಶ ಮಾಡೋದ್ರಿಂದ ಇನ್ನಷ್ಟು ವಿಷಯ ಅವರಿಗೆ ಅರ್ಥ ಆಗುತ್ತೆ. ಈಗ ಹೆಚ್ಚಾನೆಚ್ಚು ನಮ್ಮಲ್ಲಿ ಹಳ್ಳಿ ಭಾಗದ ಮಕ್ಕಳು ಬರ್ತವೆ ಸರ್. ಆಲ್ಮೋಸ್ಟ್ ಆಗಿ ಇಂಥ ಒಂದು ತೋಟಗಳನ್ನು ನೋಡಿರ್ತಾರೆ. ಆದರೂ ಸಹಿತ ಕೆಲವು ವಿದ್ಯಾರ್ಥಿಗಳು ಇತ್ತೀಚೆಗೆ ಹೊಲಕ್ಕೆ ಹೋಗೋದು ಭಾಳಷ್ಟು ಕಡಿಮೆ. ಯಾಕಂದ್ರೆ ಓದಿನಲ್ಲಿನೇ ಅವ್ರಿಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ತಮ್ಮ ತಂದೆ ತಾಯಿಗಳು ಮಕ್ಕಳನ್ನ ಹೊಲಕ್ಕೆ ಕರ್ಕೊಂಡು ಹೋಗಲ್ಲ, ಓದು ಅಂತೇಳಿ. ಹಾಗಾಗಿ ಇಂಥ ಒಂದು ತೋಟಗಳಿಗೆ ನಮ್ಮ ಶಾಲಾ ವತಿಯಿಂದ ಭೇಟಿ ಕೊಡೋದ್ರಿಂದ ಒಂದು ರೀತಿ ಅವರಿಗೆ ಕಣ್ಣಾರೆ ಕಂಡು ಏನು ವಿಷಯ ಅಂತೇಳಿ ವಾಸ್ತವವಾಗಿ ಅರಿವಾಗುತ್ತೆ ಅವ್ರಿಗೆ. ಹಂಗಾಗಿ ಇದು ಒಂದು ರೀತಿ ಉತ್ತಮ ಒಂದು ಅಧ್ಯಯನಶೀಲ ವಿಶೇಷ ಅಧ್ಯಯನ. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ. ಓಕೆ ಸರ್. ಓಕೆ ಸರ್, ನಮಸ್ಕಾರ. ಶಿಕ್ಷಕರೇ, ನಮ್ಮ ಜೊತೆಗೆ ಪರಿಚಯ ಮಾಡ್ಕೊಳ್ಳೋಣ ಇವ್ರನ್ನು ಕೂಡ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಾವು ಯಾವ ವಿಷಯ ಶಿಕ್ಷಕರು ಸರ್? ಸರ್ BS ಚಂದ್ರಗಿರಿ ಅಂತೇಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಹಿರೇವಂಕಲ್ಕುಂಟ. ನಾನು ದೈಹಿಕ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್. ಈಗ ತಾವು ದೈಹಿಕ ಶಿಕ್ಷಕರಾಗಿ ತಾವು ಕೂಡ ಇಲ್ಲಿ ಮಕ್ಕಳನ್ನೆಲ್ಲ ಇಷ್ಟೊಂದು ಒಂದು ಪರಿಸರಕ್ಕೆ ಕರ್ಕೊಂಡು ಬಂದ್ಬಿಟ್ಟಿರಿ, ಒಂದು ಕೃಷಿ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿರಿ. ನೀವು ನಿಮ್ಮ ಅಭಿಪ್ರಾಯ ಏನು ಸರ್? ಮಕ್ಕಳಿಗೆ ಏನನ್ನ ಉಣಬಡಿಸ್ಲಿಕ್ಕೆ ನೀವು ಇಚ್ಛೆ ಪಡಕತ್ತೀರಿ? ಸರ್, ನಮ್ಮ ಶಾಲೆಯಿಂದ ಇಕೋ ಕ್ಲಬ್ ಅಂತೇಳಿ ಒಂದು ಕ್ಲಬ್ ಇದೆ ಸರ್. ಅಲ್ಲಿ 125 ಮಕ್ಕಳನ್ನು ಇಲ್ಲಿ ಕರೆದುಕೊಂಡು ಬಂದಿವಿ ಸರ್. ಅವರಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆಯ ಆರೋಗ್ಯ ಸಿಗಲಿ, ಒಳ್ಳೆಯ ಗಾಳಿ ಸಿಗಲಿ ಅಂತಕ್ಕಂಥ ಮನೋಭಾವನೆಯಿಂದ ನಾವು ಬಂದಿದ್ದೇವೆ ಸರ್. ಒಳ್ಳೆಯ ಪರಿಸರ ಸಿಗಲಿ ಸರ್. ಮತ್ತೇನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ಅನೇಕ ಸಾಧನೆ ಮಾಡಿದಂತ ಒಂದು ಉಪನ್ಯಾಸಕರು ಬಂದಾರ ಸರ್. ನಮ್ಮ ಮಕ್ಕಳಿಗೆ ಏನಾದರೂ ಕೂಡ ಏನಪ್ಪಾ ಅಂತಂದ್ರೆ ಆ ಕೃಷಿ ಕ್ಷೇತ್ರದ ಬಗ್ಗೆ ಇಲ್ಲೇ ನಾವು ಖುದ್ದಾಗಿ ಆ ಒಂದು ಹಲವಾರು ಒಂದು ಯಾವುದು ಮಾವಿನ ಗಿಡ ಇರ್ಬೋದು ಸರ, ಒಂದು ಯಾವುದಪ್ಪ ಅಂತಂದ್ರೆ ತೆಂಗಿನ ಗಿಡ ಇರ್ಬೋದು ಸರ, ಅನೇಕ ಆ ಮಕ್ಕಳು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಅವರು ಏನಪ್ಪ ಅಂತಂದ್ರೆ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತಾ ಅಂಥೇಳಿ ಆ ಉದ್ದೇಶ. ನೋಡಿ ಸರ್, ಇಲ್ಲಿರ್ತಕ್ಕಂಥ ಯಾವುದಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ವಿವಿಧ ತಳಿಯ ಒಂದು ಎಲೆಗಳನ್ನು ನೋಡ್ಬೋದು, ಹೂಗಳನ್ನು ನೋಡ್ಬೋದು, ಮತ್ತು ಅದರ ವಾಸನೆಗಳನ್ನು ಕೂಡ ನೋಡ್ಬೋದು, ಸವಿಬಹುದು. ಇದರಿಂದ ಏನಪ್ಪ ಅಂತಂದ್ರೆ ನಮ್ಮ ಆರೋಗ್ಯ, ನಮ್ಮ ಮಕ್ಕಳಿಗೆ ಒಂದು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತಾ. ಅದೇ ರೀತಿಯಾಗಿ ತೆಂಗಿನ ಗಿಡ ಇರ್ಬೋದು ಸರ, ಒಂದು ಕರಿಬೇವು ಇರ್ಬೋದು ಸರ, ಇನ್ನಿತರ ವಿವಿಧ ಏನಪ್ಪ ಗೋಡಂಬಿ ಇರ್ಬೋದು, ಮತ್ತು ಯಾವುದಪ್ಪ ಅಂತಂದ್ರೆ ಇಲ್ಲಿ ನುಗ್ಗೆ ಸೊಪ್ಪು ಇರ್ಬೋದು. ಆ ನುಗ್ಗೆ ಸೊಪ್ಪು ಯಾವ ರೀತಿ ವಿವಿಧ ತಳಿಯಿಂದ ಯಾವ ರೀತಿ ಮಾರ್ಕೆಟ್ ಆಗುತ್ತಾ, ಯಾವ ರೀತಿ ಇದನ್ನು ಹೊರದೇಶಕ್ಕೆ ಏನಪ್ಪ ಅಂದ್ರೆ ಕಳಿಸ್ತಾರೆ, ಆ ಉದ್ದೇಶದಿಂದ ನಮ್ಮ ಮಕ್ಕಳಿಗೆ ಖುದ್ದಾಗಿ ಅದು ಏನಪ್ಪ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಇಲ್ಲಿ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀವಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಇದು ಸಂಸಾರ ಕೋಣೆ ಏನಂತಾರೆ? ಇದರಲ್ಲೇ ಲಾರ್ವ, ಮೊಟ್ಟೆ, ಮರಿ, ಜೇನು ಎಲ್ಲ ಇದು ಕೆಳಮನೆ ಏನಂತಾರೆ? ಇದೇನು? ಇದೇನಿದು? 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 ಸಂಗ್ರಹ ಕೋಣೆ. ಜೇನು ಸಾಕಣೆ ಯಾರು ಮಾಡಬಹುದು? 1ನೇ ಕ್ಲಾಸ್ ಮಗು ಮಾಡ್ಬೋದಾ?
ಒಂದನೇ ಕ್ಲಾಸ್ ಮಗು ಮಾಡ್ಬೋದಾ? ಸರ್ 80 ವರ್ಷದ ವಯೋವೃದ್ಧರು ಮಾಡ್ಬೋದಾ? ಹಾ, ಹುಷಾರಿಲ್ಲದೆ ಇರೋರು, ಪಾರ್ಸಿ ಹೊಡೆದಿರೋರು ಮಾಡ್ಬೋದಾ? ನಾನು ಹೇಳ್ತೀನಿ, ಎಲ್ಲ 1ನೇ ಕ್ಲಾಸ್ ಮಗುವಿಂದ ಹಿಡಿದು ವಯೋವೃದ್ಧರ ತನಕ ಸುಲಭವಾಗಿ ಮಾಡ್ಬೋದು ಜೇನು ಸಾಕಣೆ. ನಿಮ್ಮ ದನ ಕುರಿ ನಮ್ಮ ಹೊಲಕ್ಕೆ ಬಂತ್ರಿ ಅಂತ ಹೇಳಿ ಜಗಳಕ್ಕೆ ಬರ್ತಾರ, ನಿಮ್ಮ ಹುಳ ಬಂತು ಅಂತ ಯಾರು ಆಯ್ತಾ? ಆ ಹುಳ ಹೋಗ್ಬಿಟ್ಟು ಅವರನ್ನು ಉದ್ಧಾರ ಮಾಡಿ, ಅಂದ್ರೆ ಅಲ್ಲಿರೋ ಮಕರಂದ, ಶಲಾಕಿಗಳು, ಪರಾಗರೇಣಗಳು ಅದನ್ನೆಲ್ಲ ಮಾಡಿ ಅಲ್ಲಿ ಉದ್ಧಾರ ಮಾಡಿಬಿಟ್ಟು ಇಲ್ಲಿಗೆ ಬಂದು ನಮಗೆ ಜೇನು ಕೊಡಿ. ಆಯ್ತಾ? ಆಮೇಲೆ ನೀವು ಪಕ್ಕದಲ್ಲಿ ಒಬ್ಬರು ಜೇನು ಕೃಷಿಕರಿದ್ದಾರೆ, ನಿಮ್ಗೆ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವರು. ಯಾಕಂದ್ರೆ ನಿಮ್ಮಿಂದ ಅನುಕೂಲ ಇದೆ, ಅಲ್ಲಿ ಫ್ಲವರಿಂಗ್ ಚೆನ್ನಾಗಿ ಆಗ್ತಿದೆ.